ಹಾಯ್ ಫ್ರೆಂಡ್ಸ್, ನಾನು ರೂಪ ಮಾತಾಡ್ತಿರೋದು. ಬೆಳಗಿನ ಶುಭೋದಯ. ನೋಡಿ ಫ್ರೆಂಡ್ಸ್, ಇವತ್ತು ಕಡಲೆಪುರಿ ಉಪ್ಪಿಟ್ಟು. ಇವಾಗ ಇದನ್ನು ಕಡಲೆಪುರಿ ಉಪ್ಪಿಟ್ಟು ಮಾಡಬೇಕೀಗ. ರೊಟ್ಟಿ ಹಾಕೋಣ ಅಂದ್ಕೊಂಡೆ, ರೊಟ್ಟಿ ಬೇಡವಂತೆ ಮಗುಗೆ. ಅದಕ್ಕೆ ಕಡಲೆಪುರಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಇದನ್ನಿವಾಗ ಹೆಚ್ಕೊಳ್ಬೇಕೀಗ. ಉಪ್ಪಿಟ್ಟು ಹೆಚ್ಕೊಬಿಟ್ಟು ಈ ಥರ ಇಟ್ಕೊಂಡು ಇದನ್ನು ಕುಕ್ಕೊಂಡು ಇಟ್ಟಿರೋದು ಫ್ರೆಂಡ್. ಇದೆ ಕಟ್ ಮಾಡಬೇಕು. ಈರುಳ್ಳಿ ಸುಲ್ಕೋಬೇಕು ಫಸ್ಟು. ಈರುಳ್ಳಿ ಸುಲಿದು ಈರುಳ್ಳಿ ತೆಗೆದ್ಬಿಟ್ಟು, ಅವತ್ತು ಕಾಫಿ ಆಯಿತಾ, ಬೆಳಗ್ಗೆ ಕಾಫಿ ಕುಡಿದ್ವಿ. ಇನ್ನೆಲ್ಲ ಟ್ರಿಪ್ ಹೋಗಿ ಬಂದು ಸುಸ್ತಾಗಿ ಇವತ್ತು ಲೇಟಾಗಿ ಎದ್ದು ತಿಂಡಿ ಮಾಡೋಣ ಅಂತ ಇದು ಮಾಡಿದರೆ ಅವನಿಗೆ ರೊಟ್ಟಿ ಹಾಕೋದು ಬೇಡವಂತೆ. ಹಾಗಾಗಿ ಕಡಲೆಪುರಿ ಉಪ್ಪಿಟ್ಟು ಮಾಡಬೇಕಂತೆ. ಅದಕ್ಕೋಸ್ಕರ ಈರುಳ್ಳಿ ಸುಲ್ಕೊಂಡು ಇವಾಗ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು. ಇವಾಗ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದ್ರ ಸೊಪ್ಪು. ನೋಡಿ ಫ್ರೆಂಡ್ಸ್, ನಿನ್ನೆ ಹೋಗಿದ್ವಲ್ಲ, ಜಾತ್ರೆಗೆ ಹೋಗಿದ್ವಲ್ಲ, ಜಿಲೇಬಿ ತಂದಿದ್ವಿ, ಸ್ವೀಟು. ಹಾಗಾಗಿ ಇವಾಗ ಒಂದು ತಪ್ಪಲಿಗೆ ಪುರಿ ಹಾಕಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಯಾಕೆ ಚೆನ್ನಾಗಿಲ್ಲ, ಚೆನ್ನಾಗಿರಲ್ಲ. ಯಾವ ಖರ್ಚು ನೋಡಿ ಹೆಂಗಾಗೋಯ್ತು. ಕವರಿಗೆ ಹಾಕಿ ಕರಿಬೇವಿನ ಸೊಪ್ಪಿನ ಕತೆ ಹಿಂಗೈತೆ, ಚೆನ್ನಾಗಿಲ್ಲ. ಇವತ್ತು ಹೋಗ್ತೀನಲ್ಲ, ನಮ್ಮ ಮನೇಲಿ ಐತೆ, ತಗೊಂಬರ್ಬೇಕು. ಕರಿಬೇವಿನ ಸೊಪ್ಪಿನ ಕತೆ ಇದು, ಚೆನ್ನಾಗಿಲ್ಲ. ಫಸ್ಟ್ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕಡಲೆ ಬೀಜ ಎಲ್ಲ ಹಾಕಿ ಪುರಿ ಉಪ್ಪಿಟ್ಟು ಮಾಡಬೇಕೀಗ. ಪುರಿ ಉಪ್ಪಿಟ್ಟು ಮಾಡಿಬಿಟ್ಟು ಇವಾಗ ಸ್ವಲ್ಪ ಕೆಲಸ ಐತೆ, ಹೋಗಬೇಕು. ಸಾಕಾಗುತ್ತೇನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಚೆನ್ನಾಗಿರೋದಿಲ್ಲ. ಎಲೆ ಕಪ್ಪಗಾಗೈತಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಕಪ್ಪಗಾದಂಗೆ ಆಗೈತಿ. ಇವಾಗ ಇದನ್ನು ವೇಸ್ಟಿಗೆ ಹಾಕ್ಬೇಕೀಗ. ಸಾಕಷ್ಟೇ. ಒಂದು 4 ಲೀಟ್ರ್ ಪುರಿ ಇದೆ. ಅದಕ್ಕೋಸ್ಕರ ಇವಾಗ ಆ ಪುರಿ ತೆಗೆದು ಇವಾಗ ಇದಕ್ಕೆ ಹಾಕಿ, ಇವಾಗ ನೆನೆ ಹಾಕಿ ಪುರಿನ ಇದಕ್ಕೆ ಸುರಿಬೇಕು. ಇದಕ್ಕೆ ಹಾಕ್ಬಿಟ್ಟು ಹಾಕಬೇಕು. ಇವಾಗ ಸುರಿದು ನೆನೆ ಹಾಕಬೇಕು. ನೀರು ಹಾಕಬೇಕು. ಫಸ್ಟು ನೀರು ತಂದಾಕಿ ಆಮೇಲೆ ಉಪ್ಪಿಟ್ಟು ಮಾಡಬೇಕು. ಹಾಯ್ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.